ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ಮೈಸೂರು ಸಿಟಿ ಸೆಂಟ್ರಿಂದ 10 ಕಿಲೋಮೀಟ್ರ್, ಮಣಿಪಾಲ್ ಹಾಸ್ಪಿಟ್ಲಿಂದ 5 ಕಿಲೋಮೀಟ್ರ್. ವಿಲ್ಲಾ ಪ್ಲಾಟ್ಸ್, ಒಂದು ವಿಲ್ಲಾನೂ ಇದೆ, ಬೇಕಾದರೆ ಅದು ತೊಗೋಬೋದು ಅಥವಾ ಪ್ಲಾಟ್ಸ್ ತೊಗೋಬೋದು. ಒಂದೊಂದು ಪ್ಲಾಟ್ 6500 ಸ್ಕ್ವೇರ್ ಫೀಟ್ ಮಾಡಿದ್ದಾರೆ. ಎಲ್ಲ ಕಾರ್ನರ್ಸ್ ಜಾಸ್ತಿ ಇರೋದು, ಈ ಥರ ರೋಡ್ ಎಲ್ಲ ಕಡೆನೂ ಮಾಡಿದ್ದಾರೆ. ಚಿಕ್ಕ ಸೈಟ್ ಯಾವುದೂ ಇಲ್ಲ, ಇಲ್ಲಿ ಎಲ್ಲ ದೊಡ್ಡ ದೊಡ್ಡದೇ. ಇದರಲ್ಲಿ ಕನಿಷ್ಠ ಒಂದು 1000 ಟೀಕುಡ್ ಮರ ಅಂತೂ ಇದೆ, ಒಂದು 250 ತೆಂಗಿನ ಮರ ಇದೆ, ಸಿನಮನ್ ಚಕ್ಕೆ ಅದೊಂದು 25 ಇರ್ಬೋದು. ಮಿಕ್ಕಿದ್ದು ಸ್ವಲ್ಪ ಇದೆ, ಜಾಸ್ತಿ ಟೀಕುಡ್ಡೇ ಇರೋದು. ಎಲ್ಲ ಕಡೆನೂ ರಸ್ತೆ ಸಂಪರ್ಕ ಚೆನ್ನಾಗಿದೆ. ಇದು ಮೈಸೂರು ರಿಜಿಸ್ಟ್ರೇಷನ್ ಬರ್ತದೆ. ಇದು ಕ್ಲಿಯರ್ ಟೈಟ್ಲ್ ಇದೆ. 6500 ಸ್ಕ್ವೇರ್ ಫೀಟ್ದು ಒಂದೊಂದು ಪ್ಲಾಟ್ ಮಾಡಿದ್ದಾರೆ. ಎಲ್ಲ ಫೇಸಿಂಗಲ್ಲೂ ಸಿಗ್ತದೆ, ಕಾರ್ನರ್ಸ್ ಜಾಸ್ತಿ ಇರೋದು. ಸುತ್ತ ಕಾಂಪೌಂಡ್ ಮಾಡಿದ್ದಾರೆ. ಸುಮಾರೊಂದು 35 ಸೈಟ್ ಏನೋ ಇದೆ ಇದರಲ್ಲಿ. ಟೋಟಲ್ ಬೌಂಡ್ರಿ 6 ಎಕರೆ ಚಿಲ್ಲರೆ ಇದೆ. ನೋಡಿ, ಇದು ವಿಲ್ಲಾ, ಒಂದೇ ಒಂದು ವಿಲ್ಲಾ ಮಾಡಲ್ ಹೌಸ್ ಮಾಡ್ತಾರಲ್ಲ ಮೂಡಲ್ಲಿ, ಆ ಥರ ಒಂದು ವಿಲ್ಲಾ ಸ್ಯಾಂಪಲ್ಗೆ ಮಾಡಿರೋದು. ಇದನ್ನು ಅವರೇ ಇಟ್ಕೋತಾರೆ ಅಥವಾ ಇದನ್ನು ಬೇಕಾದ್ರೆ ಸೇಲ್ಗೆ ಕೊಡ್ತಾರೆ. ಇದು ಸೇಮ್ ಅಷ್ಟೇ ಇರೋದು, 6000 ಚಿಲ್ಲರೆ ಸ್ಕ್ವೇರ್ ಫೀಟ್. ಇದರಲ್ಲಿ 2 ಬಿ ಎಚ್ ಕೆಗೂ 2 ಬೆಡ್ರೂಮ್ಗೂ 2 ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದಾರೆ. ನೋಡಿ, ಇದೊಂದು ಬೆಡ್ರೂಮು. ಇದು ಫೇಸಿಂಗ್ ಈಸ್ಟ್ಗೆ ಮಾಡಿದ್ದಾರೆ ಈ ವಿಲ್ಲಾದು. ನೋಡಿ, ಒಳಗಡೆಯಿಂದನೂ ಗಾರ್ಡನ್ ಕಾಣಬೇಕು, ಆ ಥರ ಮೆಶ್ ಹಾಕಿದ್ದಾರೆ. ಈ ಕಿಟಕಿಗೆ ಮೆಶ್ ಇದೆ, ಗ್ಲಾಸ್ ಇದೆ. ಅಟ್ಯಾಚ್ ಬಾತ್ರೂಮ್. ನೋಡಿ, ಗೀಸರ್ ಎಲ್ಲ ಹಾಕಿದ್ದಾರೆ. ಟೀಕುಡ್ ಮರಗಳು ಕನಿಷ್ಠ ಒಂದು 30 ವರ್ಷ ಹತ್ತತ್ರ ಇದೆ. ಈ ಡೋರು ಸ್ಟಾರ್ಟಿಂಗಲ್ಲಿ ತೋರಿಸೋದಲ್ಲ ಇದ್ರದ್ದು, ಆ ಮರದಲ್ಲೇ ಕಟಿಂಗ್ ಮಾಡಿ ಮಾಡಿಸಿರೋದು. ಇದರಲ್ಲಿ ಯಾವ ಮರ ಮನೆ ಕಟ್ಟೆ ಮಧ್ಯದಲ್ಲಿ ಬರ್ತದೆ, ಅದಕ್ಕೆ ಕಟ್ ಮಾಡಿ ಈ ಥರ ಕಿಟಕಿ ಚೌಕಟ್ಟೆಲ್ಲ ಮಾಡ್ಕೋತಾರೆ. ಡೋರ್ ವಿಂಡೋ ಅದರಲ್ಲೇ ಮಾಡಿರೋದು. ಇದು ಸ್ಟೋರ್ ರೂಮ್. ಇದು ಕಿಚನ್. ಈ ವಿಲ್ಲಾಗೆ 1,15,00,000 ರೂಪಾಯಿ ಹೇಳ್ತಾ ಇದ್ದಾರೆ, ಸ್ಲೈಡ್ಲಿ ನೆಗೋಷಿಯಬಲ್. ಈ ವಿಲ್ಲಾ ಪ್ಲಾಟ್ ಇದೆಯಲ್ಲ, ಅದು 1500 ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಹೇಳ್ತಾರೆ. ಟೋಟಲ್ ಅಮೌಂಟು ಅಪ್ರಾಕ್ಸಿಮೇಟ್ಲಿ ಒಂದು 95-96 ಬರ್ಬೋದು. ಬಟ್ ಮೈಸೂರು ರಿಜಿಸ್ಟ್ರೇಷನ್ಗೆ ಸೇರೋದು. ನೆಕ್ಸ್ಟ್ ಪೆರಿಫೆರಲ್ ರಿಂಗ್ ರೋಡ್ ಬಂದಾಗ ಇದೆಲ್ಲ ಕಾರ್ಪೊರೇಷನ್ ಲಿಮಿಟ್ಗೆ ಬಂದ್ಬಿಡ್ತದೆ. ಆವಾಗಂತೂ ಇದರ ವ್ಯಾಲ್ಯೂ ಹಿಡಿಯೋಕ್ಕಾಗಲ್ಲ. ಈ ಮೈಸೂರು ಬೆಂಗಳೂರು ರೋಡ್ ಆಗಕ್ಕಿಂತ ಬಿಫೋರ್ ಏನು ರೇಟ್ ಇತ್ತು, ಈಗ ಏನು ರೇಟ್ ಇದೆ ಅದು ನಿಮಗೆ ಗೊತ್ತಾಗ್ತಾಯಿದೆ. ಮತ್ತು ಈ ರಿಂಗ್ ರೋಡ್ ಬರೋಕ್ಕಿಂತ ಮುಂಚೆ ಏನು ರೇಟ್ ಇತ್ತು, ಈಗ ರಿಂಗ್ ರೋಡ್ ಬಂದ ಮೇಲೆ ಏನು ರೇಟ್ಗಳಿದೆ, ಅದೇ ಥರ ಇದಕ್ಕೂ ಆಗೋದು. ಜಾಸ್ತಿ ದೂರ ಇಲ್ಲ, ಮಣಿಪಾಲಿಂದ 5 ಕಿಲೋಮೀಟ್ರ್ ಅಷ್ಟೇ. ನೋಡಿ, ಇದು 2ನೇ ಬೆಡ್ರೂಮ್, ಎರಡನೇ ಅಟ್ಯಾಚ್ ಬಾತ್ರೂಮ್, ಎರಡಕ್ಕೂ ಅಟ್ಯಾಚ್ ಬಾತ್ರೂಮ್ಸ್ ಇದೆ. ಈ ಮನೆ ನ್ಯೂಲಿ ಬಿಲ್ಟ್, ಆ ಥರ ಏನು ಯೂಸ್ ಆಗಿಲ್ಲ. ಇದು ಆ ಫೀಟ್ ತೊಗೊಂಡ್ಬಂದು ಹಾಕಿರೋದು. ಅವ್ರ ಮನೇಲಿ ಎಕ್ಸ್ಟ್ರಾ ಇತ್ತು ಅಂತೆ, ಯಾರಾದರೂ ಬಂದರೆ ಇಲ್ಲಿ ಇರಲಿ ಅಂತ ನೆಂಟರು ಬರ್ತಾರಲ್ಲ ನೋಡೋಕ್ಕೆ, ಅದಕ್ಕೆ ತಗೊಂಡ್ಬಂದು ಇಟ್ಟಿದ್ದಾರೆ. ಮನೇಲಿ ಈ ಥರ ಗಾರ್ಡನ್ ಮಾಡ್ಕೊಂಡಿದ್ದಾರೆ, ಅದಕ್ಕೊಂಥರ ಫಾಲ್ಸ್ ಮಾಡಿದ್ದಾರೆ.
ಗಾರ್ಡನ್ ಮೇಂಟೈನ್ ಮಾಡ್ತಾಯಿಲ್ಲ ಇವರು. ಮೇಂಟೈನ್ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತದೆ. ಲೈಟಿಂಗ್ ಎಲ್ಲ ಕೊಟ್ಟಿದ್ದಾರೆ, ನೈಟಲ್ಲಿ ಕೂತ್ಕೊಳ್ಳೋದಕ್ಕೆ ಚೆನ್ನಾಗಿರ್ತದೆ. ಫುಲ್ಲು ವಾಲ್ ಮತ್ತು ಗ್ರಿಲ್ ಕವರ್ ಮಾಡಿದ್ದಾರೆ, ಹೊರಗಡೆಯಿಂದ ಏನೂ ಬರೋಕ್ಕೆ ಅವಕಾಶ ಇಲ್ಲ. ನೋಡಿ, ಈ ಕಡೆನೂ ಲೈಟಿಂಗ್ ಹಾಕಿದ್ದಾರೆ. ಬೆಂಗಳೂರಿಂದ ಬಂದರೆ ಈಸಿಯಾಗಿ ಆಯ್ತದೆ ಇದು ಹೋಗಿ ಬರೋದಕ್ಕೆ.